ಮೂಡಾ ಕೇಸ್ನಲ್ಲಿ ಈಗ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಅಂತ ಹೇಳ್ತಾ ಇದ್ದಾರೆ. ಈಗಷ್ಟೇ ಬರ್ತಾ ಇರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಸಂಕಷ್ಟ ಎದುರಾಯ್ತಾ ಅಂತ ಹೇಳಿ ಮೂಡಾ ಹಗರಣದ ಬಿ ರಿಪೋರ್ಟ್ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಇಡಿ ಮೇಲ್ಮನವಿಯನ್ನ ಸಲ್ಲಿಸ್ತಾ ಇದೆ. ಕೆಳ ಹಂತದ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಿದೆ. ನಮ್ಮ ತನಿಖೆಯಲ್ಲಿ ಸಾಕಷ್ಟು ಮಾಹಿತಿ ಬಹಿರಂಗವಾಗಿದೆ. 4 ಆರೋಪಿಗಳ ಪಾತ್ರ ಇರುವ ಬಗ್ಗೆ ಸಾಕ್ಷ್ಯಾಧಾರ ಲಭ್ಯವಿದೆ ಅನ್ನೋದನ್ನ ಹೇಳಿದೆ. ಅದರಲ್ಲಿ ಪ್ರಕರಣದ ಮರು ತನಿಖೆಗೆ ಈಗ ಇಡಿ ಕೇಳಿಕೊಂಡಿದೆ. ಸೊ ಈಗಾಗಲೇ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸಲ್ಲಿಸಿದ್ದಾರೆ. ಅದು ಕೂಡ ವಿಚಾರಣೆಯಲ್ಲಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಮತ್ತೆ ಸಂಕಷ್ಟ ಎದುರಾಗುತ್ತಾ? ಯಾಕೆ ಅಂತಂದ್ರೆ ಇಡಿ ಈಗ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದೆ. ಕೆಳ ಹಂತದ ನ್ಯಾಯಾಲಯದ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ತನಿಖೆಯಲ್ಲಿ ಸಾಕಷ್ಟು ಮಾಹಿತಿ ಇದೆ, ಹಾಗಿದ್ದಾಗಲೂ ಬಿ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. 4 ಆರೋಪಿಗಳ ಪಾತ್ರ ಇರುವ ಬಗ್ಗೆ ಸಾಕ್ಷ್ಯಾಧಾರಗಳು ಕೂಡ ಇದೆ ಅಂತ ಪ್ರಕರಣದ ಮರು ತನಿಖೆಗೆ ಈಗ ಇಡಿ ಕೇಳಿಕೊಂಡಿದೆ. ಸ್ನೇಹಮಯಿ ಕೃಷ್ಣ ಕೂಡ ಈಗಾಗಲೇ ಹೈಕೋರ್ಟ್ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಈಗ ಸಿದ್ದರಾಮಯ್ಯನವರಿಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ ಈ ವಿಚಾರದಲ್ಲಿ. ಇದೇ ಪ್ರಕರಣದಲ್ಲಿ ನಿರಾಳರಾಗಿದ್ರು ಬಿ ರಿಪೋರ್ಟ್ ಆದ ನಂತರ. ಸೊ ಹಾಗಾಗಿ ಈಗ ಹೈಕೋರ್ಟ್ ಯಾವ ರೀತಿಯಾದಂತಹ ಮರು ತನಿಖೆಗೆ ಅವಕಾಶವನ್ನು ಮಾಡಿಕೊಡುತ್ತಾ ಅಂತ ನೋಡಬೇಕು. ಇಲ್ಲ ಸ್ನೇಹಮಯಿ ಕೃಷ್ಣ ಅವರು ಈಗಾಗಲೇ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ, ಅದರಲ್ಲಿ ವಾದ ಪ್ರತಿವಾದವನ್ನು ಆಲಿಸುತ್ತಾ ಕೋರ್ಟ್ ಅನ್ನೋದನ್ನು ನೋಡಬೇಕಾಗಿದೆ. ಸದ್ಯಕ್ಕಂತೂ ಈಗ ತೂಗು ಕತ್ತಿ ಅಂತೂ ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋ ಹೆಡ್ಡಿಂದ. ಮುರಳಿ, ಈಗ ಈ ವಿಚಾರದಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಆದ ನಂತರ ತುಂಬ ನಿರಾಳರಾಗಿದ್ದರು. ಈಗ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗಬಹುದು? ಅರುಣ್, ಪ್ರಮುಖವಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಈ 4 ಆರೋಪಿಗಳೇನಿದ್ರು ಅಂದರೆ ಸಿದ್ದರಾಮಯ್ಯ ಇರ್ಬೋದು, ಪಾರ್ವತಿ ಇರ್ಬೋದು, ಅದಾದ ನಂತರ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜ್, ಈ 4 ಆರೋಪಿಗಳ ವಿರುದ್ಧ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಿಲ್ಲ ಮತ್ತು ಅವರು ಯಾವುದೇ ರೀತಿಯಲ್ಲಿ ಅಕ್ರಮವನ್ನಾಗಲಿ ಅಥವಾ ಭ್ರಷ್ಟಾಚಾರವನ್ನಾಗಲಿ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಒಂದು ಬಿ ರಿಪೋರ್ಟನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಬಿ ರಿಪೋರ್ಟನ್ನು ಸಲ್ಲಿಕೆಯನ್ನು ಮಾಡಿದ ಬಳಿಕ ಅದನ್ನು ಪ್ರೊಟೆಸ್ಟ್ ಅಪ್ಲಿಕೇಶನನ್ನು ಸ್ನೇಹಮಯಿ ಕೃಷ್ಣ ಹಾಕಿದ್ರು. ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ವಾದವನ್ನು ಪ್ರತಿವಾದವನ್ನು ಆಲಿಸಿ ಜನಪ್ರತಿನಿಧಿಗಳ ನ್ಯಾಯಾಲಯ ಬಿ ರಿಪೋರ್ಟನ್ನು ಅಂಗೀಕಾರವನ್ನು ಮಾಡಿತ್ತು. ಈಗ ಅಂಗೀಕಾರವನ್ನು ಮಾಡಿದ ಬಳಿಕ ಸ್ನೇಹಮಯಿ ಕೃಷ್ಣ ಕೂಡ ಅದನ್ನು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಈಗ ಇಡಿಯು ಕೂಡ ಪ್ರತ್ಯೇಕವಾಗಿ ಒಂದು ಅರ್ಜಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಹೈಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡೋ ಸಂದರ್ಭದಲ್ಲಿ ನಮ್ಮ ಬಳಿಯಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ. ಅಂದರೆ ಈ ಇಡಿ ಏನು ಮೂಡಾದ ಪ್ರಕರಣ ಏನಿತ್ತು, ಮೂಡಾದ ಪ್ರಕರಣದಲ್ಲಿ ಸಾಕಷ್ಟು ಅಕ್ರಮಗಳು ನಡೆದಿದ್ದಾವೆ. ಅಕ್ರಮಗಳನ್ನು ಯಾವ್ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅದಕ್ಕೆ ಸಂಪೂರ್ಣವಾಗಿ ಸಾಥನ್ನು ಕೊಟ್ಟಂತರು ಈ 4 ಆರೋಪಿಗಳು ಅನ್ನೋದ್ರ ಬಗ್ಗೆ ತಮ್ಮ ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಬಹುತೇಕ ನಾಳೆ ನಂಬರಿಂಗ್ ಆಗ್ತಾ ಇದೆ. ಹೈಕೋರ್ಟ್ನಲ್ಲಿ ನಂಬರಿಂಗ್ ಆದ ಬಳಿಕ ತುರ್ತು ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಿ ಅಂತೇಳಿ ಇಡಿ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ತುರ್ತು ಅರ್ಜಿ ವಿಚಾರಣೆ ಏನಾದರೂ ಹೈಕೋರ್ಟ್ ಕೈಗೆತ್ಕೊಂಡ್ರೆ, ಈಗಾಗಲೇ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ ಮತ್ತು ಇಡಿಯನ್ನು ಕೂಡ ಪಾರ್ಟಿಯನ್ನು ಮಾಡಿಕೊಂಡು ಅರ್ಜಿಯನ್ನು ವಿಚಾರಣೆಯನ್ನು ಮಾಡ್ತಾರೆ. ಬಹುತೇಕ ಈ ಪ್ರಕರಣ ಏನಿತ್ತು ಅಂದರೆ ಇಡಿ ಪ್ರಕರಣ ಏನಿತ್ತು, ಸಂಕಷ್ಟವನ್ನು ಮತ್ತೊಂದಷ್ಟು ತಂದಿಡುವಂಥ ಪ್ರಯತ್ನಗಳು ಕೂಡ ಸದ್ಯಕ್ಕೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಬಹುತೇಕ ನಾಳೆ ನಂಬರಿಂಗ್ ಆಗುತ್ತೆ. ನಂಬರಿಂಗ್ ಆದ ಬಳಿಕ ತುರ್ತು ಅರ್ಜಿ ವಿಚಾರಣೆ ಮತ್ತು ಇಡಿ ಇದುವರೆಗೆ ಮಾಡಿದಿರುವಂಥ ತನಿಖೆ ಏನಿತ್ತು ಅಂದರೆ ಈಗಾಗಲೇ ಸಮನ್ಸ್ ಏನಿತ್ತು, ಆ ಸಮನ್ಸ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ತಡೆಯನ್ನು ಕೊಟ್ಟಿದೆ, ಸಮನ್ಸನ್ನು ರದ್ದನ್ನು ಮಾಡಿರುವಂಥದ್ದು. ಅದಾದ ನಂತರ ಸುಪ್ರೀಂ ಕೋರ್ಟಲ್ಲೂ ಕೂಡ ಇಡಿ ಅಧಿಕಾರಿಗಳಿಗೆ ಸಾಕಷ್ಟು ಹಿನ್ನಡೆಗಳಾಗಿತ್ತು. ಆದರೆ ಈಗ ಬಿ ರಿಪೋರ್ಟನ್ನು ಚಾಲೆಂಜ್ ಮಾಡಿಕೊಳ್ಳುವ ಮೂಲಕ ಮತ್ತೊಮ್ಮೆ ಆ ಪ್ರಕರಣಕ್ಕೆ ಜೀವನ ತಂದುಕೊಡುವಂಥ ಪ್ರಯತ್ನಗಳನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮುರಳೀಧರ್. ವಾಪಸ್ ಬರ್ತೀನಿ ನಿಮ್ಮ ಹತ್ರ.